ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೆಹಲಿ ವಿಮಾನ ನಿಲ್ದಾಣದಲ್ಲಿ 160 ಪ್ರಯಾಣಿಕರು ಪರದಾಡಿದ್ದಾರೆ. ನಿನ್ನೆ ರಾತ್ರಿ 9:15ಕ್ಕೆ ಹೊರಡಬೇಕಿದ್ದ ಏರ್ ಇಂಡಿಯಾ ವಿಮಾನ ವಿಳಂಬ ಆಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಹೊರಡಬೇಕಿದ್ದ ಏರ್ ಇಂಡಿಯಾ ವಿಮಾನ ವಿಳಂಬ ಆಗಿದೆ. ಪ್ರಯಾಣಿಕರಿಗೆ ಎಐ ಸಿಬ್ಬಂದಿ ಸಮರ್ಪಕವಾಗಿ ಮಾಹಿತಿ ನೀಡಿಲ್ಲ. ಬೆಳಗಿನ ಜಾವ ಮತ್ತೊಂದು ವಿಮಾನ ಬರಲಿದೆ, ಅದರಲ್ಲಿ ಹೋಗಿ ಅಂತ ವಿಮಾನದ ಸಿಬ್ಬಂದಿಯಿಂದ ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ. ಬೆಂಗಳೂರಿನ ಕೆರೆಗಳು ಹೆಚ್ಚಾಗಿ ಕಲುಷಿತಗೊಳ್ತಾ ಇವೆ. ಜಕ್ಕೂರು, ಯಲಹಂಕ, ರಾಮಸಂದ್ರ, ಹೆಸರಘಟ್ಟ, ಹಲಸೂರು, ಮಡಿವಾಳ, ವರ್ತೂರು ಹಾಗೂ ಘಟ್ಟಹಳ್ಳಿ ಕೆರೆ ನೀರನ್ನ ಐಐಎಸ್ಸಿ ಪರೀಕ್ಷೆ ಮಾಡಿತ್ತು. ನೀರಲ್ಲಿ ಅಪಾಯಕಾರಿ ಹೆವಿ ಮೆಟಲ್ ಯುರೇನಿಯಂ ಅಂಶ ಹೆಚ್ಚಾಗಿರೋದು ಕಂಡು ಬಂದಿದೆ. ಕೆರೆಗಳಲ್ಲಿ ಜಲಚರಗಳು ಮೃತಪಡ್ತಿವೆ. ಅಕ್ಕಪಕ್ಕದ ಬೋರ್ವೆಲ್ಗಳಲ್ಲೂ ವಿಷಕಾರಿ ಅಂಶ ಕಂಡು ಬರ್ತಾ ಇದ್ದು ಜನರಿಗೆ ಅನಾರೋಗ್ಯದ ಸಮಸ್ಯೆ ಎದುರಾಗ್ತಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಐಪಿಎಲ್ ಫೈನಲ್ ಪಂದ್ಯ ನಡೆಯಲಿದೆ. ಮೆಟ್ರೋದಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ಉಚಿತ ಪ್ರಯಾಣ ಎಂಬ ಸುಳ್ಳು ಮಾಹಿತಿ ನೀಡಲಾಗಿದೆ. ಮೆಟ್ರೋದಲ್ಲಿ ಉಚಿತ ಪ್ರಯಾಣ ಎಂದು ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಬಿಎಂಆರ್ಸಿಎಲ್ನಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಐಪಿಎಲ್ ಫೈನಲ್ ಪಂದ್ಯದ ದಿನ ಆರ್ಸಿಬಿ ಅಭಿಮಾನಿಗಳಿಗೆ ಉಚಿತ ಪ್ರಯಾಣ ಇಲ್ಲ, ಎಲ್ಲರೂ ಟಿಕೆಟ್ ಪಡೆದು ಮೆಟ್ರೋದಲ್ಲಿ ಪ್ರಯಾಣಿಸಬೇಕೆಂದು ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ರಾಯಚೂರಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇನ್ನೂ ಕಾಡ್ತಾ ಇದೆ. ಕಳೆದ 2-3 ತಿಂಗಳಿಂದ ಸಿಂಧನೂರು ತಾಲೂಕಿನ ಸಾಲಗುಂದ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡ್ತಾ ಇದೆ. ರಾತ್ರಿ ಇಡೀ ಹಾಸಿಗೆ ದಿಂಬುಗಳ ಸಮೇತ ಗ್ಯಾಸ್ ಏಜೆನ್ಸಿ ಕಚೇರಿ ಬಳಿ ಮಲಗಿ ಸಿಲಿಂಡರ್ಗಳನ್ನ ಇಟ್ಟು ಕ್ಯೂನಲ್ಲಿ ನಿಲ್ಲೋ ದುಸ್ಥಿತಿ ಎದುರಾಗಿದೆ. ಏಜೆನ್ಸಿ ಸಿಬ್ಬಂದಿ ಸಿಲಿಂಡರ್ಗಳನ್ನ ಗೂಡ್ಸ್ ವಾಹನಗಳಲ್ಲಿ ಸಾಗಿಸುವ ವೇಳೆ ಸಿಕ್ಕಿ ಬಿದ್ದಿದ್ದು ಹೈಡ್ರಾಮಾವೇ ನಡೀತು. ಮಧುಗಿರಿ ತಾಲೂಕು ಪಂಚಾಯಿತಿಯಲ್ಲಿ ಕೋಟಿ ಅಕ್ರಮ ಪ್ರಕರಣ ನಡೆದಿದೆ. ಇತ್ತೀಚೆಗಷ್ಟೇ ಎಸ್ಡಿಎ ಸೌಮ್ಯ ಅಮಾನತಾಗಿದ್ದು, ಇದರ ಬೆನ್ನಲ್ಲೇ ಇನ್ನೂ 3 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ತುಮಕೂರು ಜಿಲ್ಲಾ ಪಂಚಾಯಿತಿಯ ಸಿಇಒ ಅಶ್ವಿಜಾ ಅಮಾನತು ಮಾಡಿ ಆದೇಶಿಸಿದ್ರು. ಪ್ರಸ್ತುತ ಚಿಕ್ಕನಾಯಕನಹಳ್ಳಿ ತಾಲೂಕು ಪಂಚಾಯಿತಿಯ ಇಒ ಆಗಿರುವ ದೊಡ್ಡಸಿದ್ದಯ್ಯ ನಿವೃತ್ತಿಗೆ 3 ದಿನ ಬಾಕಿ ಇರುವಾಗಲೇ ಅಮಾನತುಗೊಂಡಿದ್ದಾರೆ. ನಿವೃತ್ತಿ, ಮರಣ ಹೊಂದಿದ ಸರ್ಕಾರಿ ನೌಕರರ ಹೆಸರು ಬಳಸಿ 4 ಕೋಟಿ ಅಕ್ರಮ ನಡೆದಿತ್ತು. ನಿವೇಶನಕ್ಕೆ ಅಕ್ರಮ ಪ್ರವೇಶ ಮಾಡಿ ಆಸ್ತಿಪಾಸ್ತಿ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಯಶ್ ತಾಯಿ ಪುಷ್ಪ ಹಾಸನ ಎಸ್ಪಿ ಕಚೇರಿಗೆ ಭೇಟಿ ನೀಡಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕಾದು ವಾಪಸ್ ಹೋಗಿದ್ದಾರೆ. ಎಸ್ಪಿ ಸಕಲೇಶ್ಪುರಕ್ಕೆ ತೆರಳಿದ್ರಿಂದ ನಟ ಯಶ್ ತಾಯಿ ವಾಪಸ್ ತೆರಳಿದ್ದಾರೆ. ಕಾರ್ಮಿಕರಿಗೆ ಕನಿಷ್ಠ ವೇತನ 36,000ಕ್ಕೆ ಏರಿಸಲು ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟಿಸಿದರು. ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸರ್ಕಾರದ ನೂತನ ಕಾರ್ಮಿಕ ಸಂಹಿತೆ ರದ್ದಾಗಬೇಕು, ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಾಗಬೇಕು ಎಂದು ಆಗ್ರಹಿಸಿ ಹೋರಾಟ ನಡೆಸಿದ್ರು.